ಇನ್ನು ಆರ್‌ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲು ತುಳಿತಾಗಿ 11 ಜನ ಸತ್ರಲ್ಲ. ಈ ಪ್ರಕರಣಕ್ಕೆ ಈ ಇಡೀ ದುರಂತಕ್ಕೆ ಆರ್‌ಸಿಬಿನೇ ಕಾರಣ ಅಂತ ವರದಿ ಕೊಡ್ತಾ ಇದೆ. ಯಾವುದು ನ್ಯಾಯಾಂಗ ತನಿಖೆಗೆ ವಹಿಸಿದ್ರಲ್ಲ ಅದು. ಸರ್ಕಾರಕ್ಕೆ ಮ್ಯಾಜಿಸ್ಟ್ರೇಟ್ ತನಿಖೆಯ ವರದಿ ಸಲ್ಲಿಕೆಯಾಗಿದೆ. ಆರ್‌ಸಿಬಿ ಮ್ಯಾನೇಜ್ಮೆಂಟ್ ಪೊಲೀಸರ ಪರ್ಮಿಷನ್ ಪಡೆದಿಲ್ಲ. ಆಮೇಲೆ ಆರ್‌ಸಿಬಿ ಮ್ಯಾನೇಜ್ಮೆಂಟ್ನಿಂದಲೇ ಫ್ರೀ ಪಾಸ್ ಅಂತ ಘೋಷಣೆ ಆಗಿದ್ದು ಆರ್‌ಸಿಬಿಯೇ ದುರಂತಕ್ಕೆ ಕಾರಣ ಅಂತ ವರದಿ ಸಲ್ಲಿಕೆಯಾಗಿದೆ. ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ ಬೆಂಗಳೂರು ನಗರ ಡಿಸಿ. ದುರಂತ ನಡೆದು 37 ದಿನಗಳ ಬಳಿಕ ವರದಿ ಸಲ್ಲಿಕೆಯಾಗಿದೆ. ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಏನು ಹೇಳ್ತಾರೆ ಅಂತಂದರೆ ಆರ್‌ಸಿಬಿನೇ ಕಾರಣ. ಆ್ಯಕ್ಚುಲಿ ಮೂರು ತನಿಖೆ ನಡೆದಿತ್ತು ಈ ಪ್ರಕರಣ. ಒಂದು ಮ್ಯಾಜಿಸ್ಟ್ರೇಟ್ ತನಿಖೆ ಕೊಟ್ಟಿದ್ದರು, ಒಂದು ನ್ಯಾಯಾಂಗ ತನಿಖೆ ಕೊಟ್ಟಿದ್ದರು, ಮತ್ತೊಂದು ಪೊಲೀಸ್ ಇಲಾಖೆ ವತಿಯಿಂದ. ಸೊ ಇದರಲ್ಲಿ ಇವ್ರು ಹೇಳ್ತಾರೆ ಚಿನ್ನಸ್ವಾಮಿ ಕಾಲು ತುಳಿತ ದುರಂತಕ್ಕೆ 4 ಸಂಸ್ಥೆಗಳು ಕಾರಣ ಪ್ರಮುಖವಾಗಿ. ಅದರಲ್ಲಿ ಮೊದಲನೇದು A1 ಆರ್‌ಸಿಬಿ, ಮೊದಲ ಆರೋಪಿ ಆರ್‌ಸಿಬಿ ಟೀಮ್. ಎರಡನೇ ಆರೋಪಿ DNA, ಆ ಕಾರ್ಯಕ್ರಮ ಹೋಸ್ಟ್ ಮಾಡಿದ್ರಲ್ಲ ಅವರು. ಮೂರನೇ ಆರೋಪಿ KSCA, ನಾಲ್ಕನೇದು ಪೊಲೀಸರು ಅಂತ ಹೇಳ್ತಾರೆ ವರದಿನಲ್ಲಿ. ವಿಜಯೋತ್ಸವಕ್ಕೆ ಆರ್‌ಸಿಬಿ ಪೊಲೀಸರ ಅನುಮತಿಯನ್ನು ಪಡೆದಿಲ್ಲ. ತಗೋಬೇಕಾಗಿತ್ತಲ್ಲ, ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿಲ್ಲ. ಆರ್‌ಸಿಬಿ ಮ್ಯಾನೇಜ್ಮೆಂಟ್ನವರು ಯಾರನ್ನೂ ಕೇಳ್ದೇನೆ ಫ್ರೀ ಪಾಸ್ ಅಂತ ಘೋಷಣೆ ಮಾಡಿಬಿಟ್ರು. ದೊಡ್ಡ ತಪ್ಪು ಅದು. ಜನ ನುಗ್ಗಿಬಿಟ್ರು ಲಕ್ಷಾಂತರ ಸಂಖ್ಯೆಯಲ್ಲಿ. ಆರ್‌ಸಿಬಿ ಮ್ಯಾನೇಜ್ಮೆಂಟ್ ನಿರ್ಧಾರವೇ ಅತಿ ದೊಡ್ಡ ತಪ್ಪಾಯಿತು. ಪೊಲೀಸರ ಅನುಮತಿ ಪಡೆಯದೇ ವಿಜಯೋತ್ಸವಕ್ಕೆ ಇವರು ನಿರ್ಧಾರ ಮಾಡಿದ್ರು. ಆರ್‌ಸಿಬಿಯ ತರಾತುರಿ ನಿರ್ಧಾರದಿಂದ ಘೋರ ದುರಂತ ಸಂಭವಿಸಿದೆ ಅಂತ ಮ್ಯಾಜಿಸ್ಟ್ರೇಟ್ ತನಿಖೆಯ ವರದಿ ಹೇಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಂಡ. ನಾಗೇಶ್, ಈಗ ಹಾಗೆ ನೋಡೋಕ್ಕೋದ್ರೆ ಎರಡೆರಡು ರಿಪೋರ್ಟ್ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ ಅಂತ ಅನ್ಕೋತೀನಿ. ಒಂದು ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಜಿಲ್ಲಾಧಿಕಾರಿಗಳದ್ದು, ಇನ್ನೊಂದು ನ್ಯಾಯಾಂಗ ತನಿಖಾ ವರದಿ ಮೈಕಲ್ ಡಿ ಕುನ್ಹಾ ಅವರದ್ದು. ಸೊ ಏನು ಹೇಳುತ್ತೆ ರಿಪೋರ್ಟ್ ಹಾಗಾದರೆ ಅಂತ? ಅರವಿಂದ್, ಆರ್‌ಸಿಬಿ ವಿಜಯೋತ್ಸವದ ವೇಳೆ ಆದಂಥ ದುರಂತ ಪ್ರಕರಣದ ತನಿಖೆಯನ್ನು ಮಾಡಿದಂತಹ ತನಿಖಾ ಟೀಮ್ಗಳು ಇವತ್ತು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುವಂಥದ್ದು. ನಿನ್ನೆ 7 ಗಂಟೆ ಸುಮಾರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂಥ ಶಾಲಿನಿ ರಜನೀಶ್ ಅವರಿಗೆ ಜಿಲ್ಲಾಧಿಕಾರಿಯವರು ತನಿಖೆ ಮಾಡಿದಂಥ ವರದಿಯನ್ನು ಸಲ್ಲಿಸಿರುವಂಥದ್ದು. ವರದಿಯಲ್ಲಿ ಬಹಳ ಪ್ರಮುಖವಾದ ಅಂಶಗಳನ್ನು ಉಲ್ಲೇಖ ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ವೈಫಲ್ಯ ಅನ್ನುವಂಥದ್ದನ್ನು ವಿವರಿಸುವ ಕೆಲಸವನ್ನು ಮಾಡಿರುವಂಥದ್ದು. ಆರ್‌ಸಿಬಿ ಮ್ಯಾನೇಜ್ಮೆಂಟ್ ತೆಗೆದುಕೊಂಡ ನಿರ್ಧಾರವೇ ಈ ದೊಡ್ಡ ದುರಂತಕ್ಕೆ ಕಾರಣವಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕಂದರೆ ಯಾವಾಗ ಆರ್‌ಸಿಬಿ ವಿನ್ ಆಗುತ್ತೋ ಆ ಕೂಡಲೇ ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ. ಏನಂದರೆ ನಾವು ವಿಜಯೋತ್ಸವವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಜೊತೆಗೆ ಫ್ರೀ ಪಾಸ್ ಅನ್ನುವಂಥ ಒಂದು ಮೆಸೇಜನ್ನು ಅವರು ಪಾಸ್ ಮಾಡ್ತಾರೆ. ಆ ಕಾರಣಕ್ಕಾಗಿಯೇ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರಲಿಕ್ಕೆ ಕಾರಣವಾಯಿತು. ಹಾಗಾಗಿ ಈ ಒಂದು ದುರಂತಕ್ಕೆ ಪ್ರಮುಖವಾಗಿ ಕಾರಣವಾಯಿತು. ಈ ಒಂದು ಮ್ಯಾನೇಜ್ಮೆಂಟ್ನ ವೈಫಲ್ಯವೇ ದೊಡ್ಡ ಅವಘಡಕ್ಕೆ ಕಾರಣವಾಗಿರುವಂಥದ್ದು ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ವರದಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಆರ್‌ಸಿಬಿ ಮ್ಯಾನೇಜ್ಮೆಂಟ್ನ ಜೊತೆಗೆ ಆ ಆಯೋಜನೆ ಮಾಡಿದಂತಹ DNA ಸಂಸ್ಥೆಯದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತಪ್ಪಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಉಲ್ಲೇಖವನ್ನು ಮಾಡಿ ವರದಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಅದನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾವು ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಂದಿನ ತೀರ್ಮಾನ ತಗೋತೀವಿ ಅಂತ.